ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮಾಡಿರುವಂತ ಒಳ್ಳೆ ಕೆಲ್ಸ ಎಲ್ಲ ಕಡೆ ವೈರಲ್ ಆಗ್ತಿರುತ್ತೆ. ಇದಕ್ಕೆ ಕಾರಣ ಶ್ರುತಿ ಆಗಿರ್ತಾಳೆ. ಇದನ್ನ ಇನ್ಸ್ಪೆಕ್ಟರ್ ನೋಡಿ ಅರುಣ್ಗೆ ಚೆನ್ನಾಗಿ ಬೈತಿರ್ತಾರೆ. ನೋಡು ಅರುಣ್, ನಮ್ಗೆ ಹೆಲ್ಪ್ ಮಾಡಿರೋರು ಯಾರಾಗಿದ್ರು ಪರವಾಗಿಲ್ಲ, ಅವ್ರನ್ನ ಕರೆದು ನಾವು ಅವ್ರಿಗೆ ಸನ್ಮಾನ ಮಾಡ್ಬೇಕು. ಅದು ನಮ್ ಜವಾಬ್ದಾರಿ. ಅವ್ರಿಗೆ ಸಿಗ್ಬೇಕಾಗಿರೋ ಮರ್ಯಾದೆನ ನಾವ್ ಕೊಟ್ರೆ ಅಲ್ವಾ ಜನನ ನಮ್ ಮೇಲೆ ನಂಬಿಕೆ ಇಡೋದು. ಛೇ, ನಿನ್ನಂತವ್ನ್ಗ್ ಹೋಗ್ಬಿಟ್ಟು ನಾನು ರೆಕಮೆಂಡ್ ಮಾಡಿದ್ನಲ್ಲ ಪ್ರಮೋಷನ್ಗೋಸ್ಕರ, ನನಗ್ ಬುದ್ಧಿ ಇಲ್ಲ, ಸ್ಟೇಷನ್ ಬಾ, ನಿನ್ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕಾಲ್ ನ ಕಟ್ ಮಾಡ್ತಾನೆ. ಈ ಕಡೆ ಅರುಣ್ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಿರ್ತಾನೆ. ಅಷ್ಟ್ರಲ್ಲಿ ಅರುಣ್ ಅವ್ರಮ್ಮ ಕಾಫಿ ತಗೊಂಡು ರೂಮಿಗೆ ಬಂದಾಗ ಇವನು ಒದ್ದಾಡ್ತಿರೋದನ್ನ ನೋಡಿ ಯಾಕಪ್ಪ ಏನಾಯ್ತು ಅಂತ ಕೇಳ್ತಾರೆ. ಅಮ್ಮ, ನನ್ಗಿವಾಗ ಕಾಫಿ ಬೇಡ, ಹೋಗಮ್ಮ ಅಂತ ಅರುಣ್ ಹೇಳ್ಬೇಕಾದ್ರೆ ಅರುಣ್ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ. ಏ ಅರುಣ, ಫೋನ್ ರಿಂಗ್ ಆಗ್ತಿದ್ಯಲ್ಲೋ, ತಗೊಳ್ಳೋ ಅಂತ ಅವ್ರಮ್ಮ ಹೇಳ್ಬೇಕಾದ್ರೆ ಅರುಣ್ ಕಾಲ್ ನ ರಿಸೀವ್ ಮಾಡ್ತಾನೆ. ಆ ಕಾಲ್ ಮಾಡಿರೋದು ಕನಕ ಆಗಿರ್ತಾಳೆ. ಅರುಣ್, ಏನಿದು, ಏನ್ ಕೆಲ್ಸ ಮಾಡಿದೀರಾ ನೀವು? ನೋಡಿ, ಆ ಹೆಂಗ್ಸ್ ಬಂದು ಭಾವಂಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ನಮ್ ಭಾವ ಕಾಪಾಡಿದ್ದು ಅಂತ ನೀವ್ ಹೇಳಲೇ ಇಲ್ವಲ್ಲ ಅರುಣ್? ಅಲ್ಲ, ಅವ್ರು ಅಷ್ಟೊಂದ್ ದೊಡ್ಡ ಹೆಲ್ಪ್ ಮಾಡಿದ್ದಾರೆ, ಯಾಕ್ ನೀವು ಅವ್ರ ಹೆಸರನ್ನ ಹೇಳಿಲ್ಲ ಅಂತ ಕನಕ ಕೇಳ್ಬೇಕಾದ್ರೆ ಅವ್ರು ಬಂದಿಲ್ಲ ಅಂದಿದ್ರು ಅದನ್ನ ನಾನೇ ಮಾಡ್ತಿದ್ದೆ, ಅದನ್ನೋಗಿ ದೊಡ್ಡ ವಿಷಯ ಅಂತ ಕೇಳ್ತಾ ಇದ್ಯಾ? ಒಬ್ಬ ಪೊಲೀಸ್ಗೆ ಕಳ್ಳನ್ನ ಹೇಗ್ ಹಿಡಿಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಅಂತ ಅರುಣ್ ಹೇಳ್ಬೇಕಾದ್ರೆ, ನೀವ್ ಮಾಡೋದಕ್ಕೂ ಮುಂಚೆನೆ ನಮ್ ಭಾವ ಅವ್ರನ್ನ ಕಾಪಾಡಿದ್ದಾರೆ, ಹಾಗಿದ್ಮೇಲೆ ನೀವು ಅವ್ರ ಹೆಸರನ್ನ ಎಲ್ರತ್ರ ಹೇಳ್ಬೇಕಾಗಿತ್ತು ತಾನೇ? ನೀವ್ ಆ ರೀತಿ ಹೇಳಿದಿದ್ರೆ ನಿಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆ ಅಲ್ಲೇ ಕ್ಲಿಯರ್ ಆಗೋಗ್ತಿತ್ತು. ಛೇ, ಎಂತ ಒಳ್ಳೆ ಒಂದು ಅವಕಾಶನ ಕಳ್ಕೊಂಡ್ಬಿಟ್ರಿ ನೀವು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅರುಣ್ ನೀವು. ನೀವೇನಾದ್ರೂ ಅವ್ರ ಹೆಸರನ್ನ ಹೇಳಿದಿದ್ರೆ ಅವ್ರಿಗೂ ಖುಷಿಯಾಗಿರ್ತಿತ್ತು. ಒಂದ್ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಕನಕ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಕನಕ, ಅದೇನು ಅಂದ್ರೆ ಅಂತ ಅರುಣ್ ಹೇಳೋದಕ್ ಹೋಗ್ತಾನೆ. ನೋಡಿ, ಸುಮ್ನೆ ಏನೇನೋ ಹೇಳಕ್ ಹೋಗ್ಬೇಡಿ. ನೀವೇನಾದ್ರೂ ಅವ್ರ ಹೆಸರನ್ನ ಹೇಳಿದಿದ್ರೆ ನಮ್ ಭಾವಂಗೆ ನಿಮ್ ಮೇಲಿರೋ ಒಪಿನಿಯನ್ ಸ್ವಲ್ಪನಾದ್ರೂ ಚೇಂಜ್ ಆಗಿರೋದು. ನಿಮ್ಗೆ ಅವ್ರ ಮೇಲ್ ಕೋಪ ಅಲ್ವಾ? ಅದಕ್ಕೆ ಅಲ್ವಾ ಅವ್ರ ಹೆಸರನ್ನ ಹೇಳ್ದೆ ನೀವ್ ಹಾಗೆ ಇದ್ಬಿಟ್ಟಿದ್ದು. ಛೇ, ನಿಮ್ಮಿಬ್ರು ಈಗೋ ನಡುವೆ ನಾನ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಇದಕ್ಕೂ ಮೇಲೆ ನಿಮ್ ಹತ್ರ ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕನಕ ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ತಾಳೆ. ಅರುಣ್, ಯಾಕಪ್ಪ, ಏನಾಯ್ತು? ಕನಕ ಏನ್ ಹೇಳಿದ್ಲು ಅಂತ ಅರುಣ್ ಅವ್ರಮ್ಮ ಕೇಳ್ಬೇಕಾದ್ರೆ, ಬಾವನ್ ಹೆಸರು ಸೇರ್ಸಿ ಹೇಳಿದಿದ್ರೆ ಇಷ್ಟೊತ್ತಿಗೆ ಇಬ್ರು ಮಧ್ಯೆ ಇರೋ ಸಮಸ್ಯೆ ಕಡಿಮೆ ಆಗ್ತಿತ್ತು ಅಂತ ಹೇಳ್ತಿದ್ದಾಳಮ್ಮ ಅಂತ ಅರುಣ್ ಹೇಳ್ಬೇಕಾದ್ರೆ, ಅಲ್ಲಪ್ಪ, ಅವಳು ಹೇಳೋದ್ರಲ್ಲೂ ಸತ್ಯ ಇದೆ ಅಲ್ವಾ? ನೀನು ಅವ್ರ ಹೆಸರನ್ನ ಹೇಳ್ಬೇಕಾಗಿತ್ತು. ಅದು ಅಲ್ದೆ ನೀನು ಅವ್ರ ಹೆಸರನ್ನ ಹೇಳಿದಿದ್ರೆ ಇಷ್ಟೊತ್ತಿಗೆ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿರೋದಲ್ವೇನೋ? ನಮ್ಗೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾರಿದಾರೆ ಹೇಳು? ಈ ರೀತಿನಾದ್ರೂ ನಮ್ ಸಪೋರ್ಟ್ಗೆ ಜನ ಇರ್ತಿದ್ರು ಕಣೋ. ನಮ್ಮೋರು ತಮ್ಮೋರು ಅನ್ನೋರು ಬೇಡ್ವೇನೋ? ಅಲ್ಲ ಕಣೋ, ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದೇನ್ ಗೊತ್ತಾ? ನಿನ್ ಹಠದಿಂದ. ಈಗ ನೀವಿಬ್ರು ಸೇರೋದಿಕ್ಕೆ ಒಳ್ಳೆ ಸಮಯ ಬಂದಿತ್ತು ಕಣೋ, ಅದನ್ನ ನಿನ್ ಕೈಯಾರ ನೀನೇ ಹಾಳ್ ಮಾಡ್ಕೊಂಬಿಟ್ಟೆ. ಸರಿ, ಹೋಗ್ಲಿ ಬಿಡು. ಇದಕ್ಕೂ ಮೇಲೆ ನೀನು ಕನಕನ್ ಜೊತೆ ಮದ್ವೆ ಆಗ್ತೀಯ ಅಂತ ನನ್ಗೆ ನಂಬಿಕೆ ಹೊರಟೋಯ್ತು ಕಣೋ. ಸೂರ್ಯನ್ಗೆ ನಿನ್ ಮೇಲೆ ಇನ್ನೂ ತಪ್ಪಾಗಿರೋ ಅಭಿಪ್ರಾಯ ಬರುತ್ತೆ ಹೊರತು ಒಳ್ಳೆ ಅಭಿಪ್ರಾಯ ಬರಲ್ಲ ಕಣೋ. ಹೇಗಿದ್ರು ಈ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ನೋಡು ಅರುಣ್, ನಮ್ಗೀ ಸಮಸ್ಯೆ ಬೇಡ. ನೀನು ಕನಕನ್ನ ಮರ್ತ್ಬಿಡು. ನಿನಗೆ ನಾನು ಬೇರೆ ಹುಡುಗಿನ ನೋಡ್ತೀನಿ. ನೋಡು, ಕಾಫಿ ಆರೋಗ್ತಾ ಇದೆ, ಕುಡಿ, ನಾನ್ ಹೊರಡ್ತೀನಿ ಅಂತ ಹೇಳಿ ಅರುಣ್ ಅವ್ರಮ್ಮ ರೂಮಿಂದ ಆಚೆ ಹೋಗ್ತಾರೆ. ಅರುಣ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ದೇವಸ್ಥಾನಕ್ ಬರ್ತಾರೆ. ಅವ್ರನ್ನ ನೋಡಿ ಕುಸುಮ, ಕನಕ ಮತ್ತೆ ಮಂಜ 3 ಜನ ಹತ್ರ ಬರ್ತಾರೆ. ಏನಮ್ಮ ಮೀನಾ, ಇಬ್ರು ಜೊತೆಗ್ ಬಂದ್ಬಿಟ್ಟಿದೀರಾ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅತ್ತೆ ಹೇಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಚೆನ್ನಾಗಿದ್ದೀನಿ ಅಳಿ ಅಂದ್ರೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ, ಒಂದ್ ಜಾಗಕ್ಕೆ ಹೋಗ್ಬೇಕು, ಬೇಗ ಬಾ ಅಂತ ಹೇಳಿದ್ರು. ನೋಡಿದ್ರೆ ಇವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಯಾಕೆ ಏನು ಅಂತಾನು ಹೇಳಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಇನ್ನೇಂತ ಕತೆ ಬಂದಿದೀನಿ, ನಿಮ್ಮನ್ನು ಮತ್ತೆ ಕನಕನ್ನು ನೋಡೋಣ ಅಂತ, ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ ವಿಷಯ ಅಳಿ ಅಂದ್ರೆ ಅಂತ ಕುಸುಮ ಅವರು ಕೇಳ್ತಾರೆ. ಅಯ್ಯೋ ಬನ್ನಿ ಅತ್ತೆ, ಹೇಳ್ತೀನಿ ಅಂತ ಹೇಳ್ತಾ ಸೂರ್ಯ ಎಲ್ರು ಕರ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾನೆ. ಕನಕ, ಹೋಗಮ್ಮ, ನೀನು ದೇವ್ರ ಹತ್ರ ಕೈ ಮುಕ್ಕೊಂಡ್ ಬಾ ಅಂತ ಸೂರ್ಯ ಕಳಿಸ್ಬೇಕಾದ್ರೆ, ಯಾಕ್ರಿ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ನಾನ್ ಹೇಳ್ತೀನಿ ರೇ, ಅವಳು ಬರ್ಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಕನಕ ದೇವ್ರ ಹತ್ರ ಕೈ ಮುಕ್ಕೊಂಡು ವಾಪಸ್ ಸೂರ್ಯ ಇರೋ ಜಾಗಕ್ಕೆ ಬರ್ತಾಳೆ. ಹಾಗೆ ಸೂರ್ಯ ಮೀನನ್ಗೆ ಆ ಚೈನ್ನ ಕನಕನ್ ಕತ್ತಿಗೆ ಹಾಕು ಅಂತ ಹೇಳ್ತಾನೆ. ಸರಿ ಅಂತ ಮೀನಾ ಖುಷಿಯಿಂದ ಆ ಚೈನ್ನ ಕನಕನ್ ಕುತ್ತಿಗೆಗೆ ಹಾಕ್ತಾಳೆ. ಏನ್ ಮೀನಾ, ಒಡವೆ ತಗೊಂಡ್ರಾ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಏನ್ ಭಾವ, ಮದ್ವೆಗ್ ಮುಂಚೆನೆ ಅವಳಿಗೆ ಒಡವೆ ಎಲ್ಲ ತಂದ್ಕೊಡ್ತಾ ಇದ್ದೀರಾ ಅಂತ ಮಂಜ ಕೇಳ್ತಾನೆ. ಏ ಇಲ್ಲ ಕಣೋ, ಇದನ್ನ ನಾನ್ ತಗೊಂಡ್ ಬಂದಿಲ್ಲ, ನನ್ಗೆ ಒಬ್ರು ಗಿಫ್ಟ್ ಕೊಟ್ರು,
ಈ ಚೈನ್ ಇಟ್ಕೊಂಡ್ ನಾನೇನ್ ಮಾಡ್ಲಿ? ಅದಕ್ಕೆ ಕನಕನ್ಗೆ ಅಂತ ತಗೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಅಳಿಯಂದ್ರೆ ಅದನ್ನ ನೀವು ಮೀನಿಗ್ ಕೊಡ್ಬೋದಿತ್ತಲ್ವಾ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಅವಳು ನನ್ಗೆ ಚಿನ್ನ ಇದ್ದಂಗೆ, ಅವಳಿಗೆ ನಾನ್ ಆಮೇಲೆ ಕೊಡಿಸ್ತೀನಿ. ಈಗ ಕನಕನ್ ತಾನೆ ಹುಡುಗನ್ನ ಹುಡುಕ್ತಾ ಇರೋದು, ಈಗಿಂದಾನೇ ಒಡವೆ ಎಲ್ಲ ಸೇರ್ಸಿಡ್ಬೇಕಲ್ವಾ ಅವಳಿಗೋಸ್ಕರ. ಆದ್ರೆ ಇದನ್ನ ನಾನು ದುಡ್ಡು ಕೊಡ್ ತಗೊಂಡ್ ಬಂದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ರಿ ನೀವು ದುಡ್ಡು ಕೊಟ್ಟು ತಗೊಳ್ದೇ ಇರ್ಬೋದು, ಆದ್ರೆ ನಿಮ್ ಜೀವನ ಪಣಕ್ಕಿಟ್ಟು ಇದನ್ನ ತಗೊಂಡ್ ಬಂದಿರತ್ ತಾನೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಕ್ಕ ಹೇಳ್ತಿದ್ಯಾ ಅಂತ ಮಂಜ ಕೇಳ್ತಾನೆ. ಆಗ ಮೀನಾ ನಡ್ದಿದ್ ವಿಷಯನೆಲ್ಲ ಮಂಜ ಕುಸುಮ ಅವ್ರ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ಕುಸುಮ ಮತ್ತೆ ಮಂಜ ಇಬ್ರಿಗೂ ಖುಷಿ ಆಗತ್ತೆ. ಹಾಗಿದ್ರೆ ಅರುಣ್ ಒಬ್ನೇ ಆ ಹೆಂಗ್ಸನ್ನ ಕಾಪಾಡಿದ್ದಲ್ವಾ ಅಂತ ಮಂಜ ಕೇಳ್ಬೇಕಾದ್ರೆ, ಅಯ್ಯೋ ಆ ಟೈಮಲ್ಲಿ ಅವನ್ ಅಲ್ಲಿದ್ದ ಅಷ್ಟೇನೆ, ಆದ್ರೆ ಕಾಪಾಡಿದ್ದು ನಾನು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಕನಕಂಗೆ ಬೇಜಾರಾಗತ್ತೆ. ಅಲ್ಲ ಭಾವ, ಈ ರೀತಿ ಎಲ್ಲ ಮಾಡಿದ್ರು ಅಂತಂದ್ರೆ ಒಳ್ಳೆ ಕ್ಯಾರೆಕ್ಟರೇ ತಾನೆ ಅವ್ರದು ಅಂತ ಮಂಜ ಹೇಳ್ಬೇಕಾದ್ರೆ, ಏ ಮಂಜ, ಅದು ಅವನ್ ಕೆಲ್ಸ ಕಣೋ, ಅವ್ನ್ ಕೆಲ್ಸನ ಅವನು ಕರೆಕ್ಟ್ ಆಗಿ ಮಾಡ್ದ ಅಂತ ಹೇಳಿದ ಮಾತ್ರಕ್ಕೆ ಅವನು ಒಳ್ಳೇನು ಅಂತ ನಂಬಿಡ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇವ್ರು ಕಾಪಾಡಿದ್ರಲ್ಲ ಆ ಹೆಂಗ್ಸು ಅವ್ರ ಗಂಡಿನ ಜೊತೆ ಮನೆಗ್ ಬಂದು ತಾಂಬೂಲದ ಸಮೇತ ಈ ಚಿನ್ನದ ಚೈನ್ನ ಗಿಫ್ಟ್ ಕೊಟ್ಟು ಹೋದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದೇನಮ್ಮ, ನಿಜವಾಗ್ಲು ಅಳಿಯಂದ್ರೆ ನಿಮ್ಮನ್ ನೋಡ್ತಿದ್ರೆ ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಒಂದು ಜೀವ ಉಳಿಸಿದೀರಾ, ನಿಮ್ಮಿಂದ ಎಲ್ರಿಗೂ ಒಳ್ಳೇದೇ ಆಗುತ್ತೆ ಅಳಿಯಂದ್ರೆ ಅಂತ ಕುಸುಮ ಅವರು ಸೂರ್ಯನ ಹೊಗಳ್ಬೇಕಾದ್ರೆ ಕನಕನ್ಗೆ ಬೇಜಾರಾಗ್ತಿರತ್ತೆ. ಅಲ್ಲ ಅಳಿಯಂದ್ರೆ, ನೀವ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಿಮ್ಗೆ ಒಡವೆನ ಕೊಟ್ಟಿದ್ದಾರೆ, ನೀವ್ಯಾಕ್ ಅಳಿಯಂದ್ರೆ ಅದನ್ನ ತಗೊಂಡ್ ಬಂದು ಕನಕನ್ ಕೊಟ್ರಿ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅತ್ತೆ ಮೀನಿಂಗೆ ಮದ್ವೆ ಆಗಿದೆ, ನೀವು ಅವಳ ಮದ್ವೆಗೆ ಏನ್ ಮಾಡ್ಸಿದ್ರಿ ಏನ್ ಬಿಟ್ರಿ ಅಂತ ನಾನ್ ಕೇಳೋದಕ್ ಹೋಗೋದಿಲ್ಲ, ಅದ್ ನನಗ್ ಬೇಡಕ್ಕೂ ಬೇಡ, ಯಾಕಂದ್ರೆ ನಾನು ನಿಮ್ಮನೆ ಮಗನೇ. ಆದ್ರೆ ಕನಕನ್ಗೆ ಹುಡುಗನ್ನ ಹುಡುಕ್ತಾ ಇದೀವಿ, ಓದಿರೋನು ಒಳ್ಳೆ ಕೆಲ್ಸದಲ್ಲಿರೋನು ಹುಡುಗ ಬೇಕು ಅಂತ ನಾವು ನೋಡ್ತಿದ್ರೆ ಅವರು ನಮ್ ಕಡೆಯಿಂದ ಏನಾದ್ರೂ ನೋಡ್ತಾರಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಬಾವ, ಒಳ್ಳೆ ಅಳಿಯಂದ್ರು ಅಂತಂದ್ರೆ ಇದನ್ನೆಲ್ಲ ಯಾರಾದ್ರೂ ಕೇಳ್ತಾರಾ ಅಂತ ಮಂಜ ಕೇಳ್ತಾನೆ. ಲೋ ಮಂಜ, ಹುಡ್ಗ ಕೇಳ್ದೆ ಹೋದ್ರು ಈ ಅಪ್ಪ ಅಮ್ಮ ಸ್ವಂತದವರು ಸಂಬಂಧಿಕರು ಅಂತ ಎಲ್ಲ ಇರ್ತಾರಲ್ಲ, ಅವ್ರು ಕೇಳ್ತಾ ಇರ್ತಾನೆ. ಇವ್ರಿಗೆಲ್ಲ ಹೆಂಗ್ ಗೊತ್ತಾ, ಬೇರೆ ವಿಷಯದಲ್ಲಿ ಅವರು ತಲೆ ಕೆಡ್ಸ್ಕೊತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹುಡುಗಿನ್ಗೆ ಬರ್ಬೇಕಾಗಿರೋದೆಲ್ಲ ಬರುತ್ತಾ ಇಲ್ವಾ ಅಂತ ಫಸ್ಟ್ ಕಾಯ್ಕೊಂಡ್ ಕುತ್ಕೊಂಡಿರ್ತಾರ ಕಣೋ. ಹೆಣ್ಣಿನ ಮನೆಯವ್ರು ಏನ್ ಕೊಟ್ರು ಎತ್ತ ಅಂತೆಲ್ಲ ವಿಚಾರಿಸ್ತಿರ್ತಾರೆ. ನಮಗ್ ಬೇರೆ ದಾರಿ ಏನಿದೆ ಹೇಳು, ಅವ್ರು ಕೇಳಿದ್ದನ್ನೆಲ್ಲ ಮಾಡ್ಕೊಡ್ಲೇಬೇಕಲ್ವಾ, ಯಾಕಂದ್ರೆ ನಮ್ ಹುಡುಗಿ ಚೆನ್ನಾಗಿರೋದು ನಮಗ್ ಬೇಕಲ್ವಾ. ಅದಕ್ಕೆ ಅವರು ಒಡವೆ ಕೊಟ್ಟಿದ ತಕ್ಷಣ ನನ್ಗೆ ಫಸ್ಟ್ ನೆನ್ಪಿಗ್ ಬಂದಿದ್ದು ಕನಕ. ಅದಕ್ಕೆ ನಾನು ಮೀನನ್ ಕರ್ಕೊಂಡು ಡೈರೆಕ್ಟ್ ಆಗಿ ಇಲ್ಗೆ ಬಂದ್ಬಿಟ್ಟೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ನೀವು ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು, ಆದ್ರೆ ಈ ಚೈನ್ ಎಲ್ಲ ಬೇಡ ಭಾವ, ನಾನು ಒಡವೆ ಚೀಟಿ ಹಾಕಿದೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಕನಕ ಅದೆಲ್ಲ ಇರ್ಲಿ ಪರವಾಗಿಲ್ಲ, ನೀನು ನಿನ್ ಪಾಡಗ್ ನಿನ್ ಕೆಲ್ಸ ಮಾಡು, ಆದ್ರೆ ನನ್ ಜವಾಬ್ದಾರಿ ಅನ್ನೋದು ಒಂದಿದೆ ಅಲ್ವಾ, ಅದನ್ನ ನಾನ್ ಮಾಡ್ತೀನಿ. ನನಗೆ ಅಂತ ಒಂದು ಜವಾಬ್ದಾರಿ ಇದೆ ಅಲ್ವಾ. ನೀನ್ ಮದ್ವೆ ಆಗೋದ್ಮೇಲೆ ನಿನ್ನ ಯಾರು ಆ ಮನೇಲಿ ಒಂದು ಪ್ರಶ್ನೆ ಮಾಡಬಾರ್ದು. ಅದಕ್ಕೇನೆ ಅತ್ತೆ, ಚೈನು ಕನಕನ್ಗೆ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಅಳಿಯಂದ್ರೆ ಚೆನ್ನಾಗ್ ಕಾಣಿಸ್ತಿದೆ ಅಂತ ಕುಸುಮ ಅವರು ಹೇಳ್ತಾರೆ. ಯಾಕಮ್ಮ ಕನಕ, ಏನಾಯ್ತು, ಮುಖ ಸಪ್ಪಗಿಟ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನೂ ಇಲ್ಲ ಬಾವ ಅಂತ ಕನಕ ಹೇಳ್ತಾಳೆ. ನಿನ್ಗೆ ಇಷ್ಟ ಇದ್ರೆ ಹೇಳಿ ಚೈನು, ಇಲ್ಲ ಅಂದ್ರೆ ಚೇಂಜ್ ಮಾಡ್ಬಿಡೋಣ, ಏನು ಇಷ್ಟ ಇದೆಯಾ ಇಲ್ವಾ ಅಂತ ಸೂರ್ಯ ಕೇಳಿದಾಗ, ಚೆನ್ನಾಗಿದೆ ಬಾವ ಅಂತ ಕನಕ ಹೇಳ್ತಾಳೆ. ಈ ಚೈನ್ಗೂ ನಿನಗೂ ಕರೆಕ್ಟ್ ಆಗಿದೆ, ಇದೇ ರೀತಿ ನೀನ್ ಒಳ್ಳೆ ಹುಡುಗನ್ನ ನೋಡಿದ್ರೆ ಸಾಕಪ್ಪ ನನ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದಕ್ಕೆ ಮೀನಾ ಕನಕನ್ನೇ ನೋಡ್ಕೊಂಡು ಬೇಜಾರ್ ಮಾಡ್ಕೊತಿರ್ತಾಳೆ. ಯಾವ ತರ ಬಾವ, ಚೈನ್ ತರನಾ ಅಂತ ಮಂಜ ಕೇಳ್ಬೇಕಾದ್ರೆ, ಲೋ ಬಾಮೈದ ಅದಂಗಲ್ಲ ಕಣೋ, ಚಿನ್ನದ ತರ ಹುಡುಗನ್ನ ನೋಡ್ಬೇಕು ಅಂತ ಹೇಳಿದ್ದು. ಕನಕನ್ಗೆ ಅಂತಾನೆ ಒಂದ್ ಹುಡುಗ ಇರ್ತಾನಲ್ವಾ, ಅವನನ್ನ ನಾನು ಆದಷ್ಟು ಬೇಗ ಹುಡುಕ್ತೀನಿ. ಸರಿ ಮೀನಾ, ನನ್ಗೆ ಟ್ರಿಪ್ ಹೋಗೋದಿದೆ, ಬಾ ನಿನ್ನ ಮನೆಗ್ ಬಿಟ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ ನೀವ್ ಹೋಗ್ ಬನ್ನಿ, ನಾನು ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಆಮೇಲೆ ನಾನು ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಇನ್ನೇನ್ ಕಾರ್ ಹತ್ಬೇಕು ಅನ್ನೋ ಅಷ್ಟರಲ್ಲಿ ಅರುಣ್ ಅಲ್ಲಿಗ್ ಬರ್ತಾನೆ. ಅರುಣ್ನ ನೋಡ್ತಾ ಸೂರ್ಯ ಗುರಾಯಿಸ್ತಾ ಇರ್ತಾನೆ. ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಸಖತ್ ಕಿಲಾಡಿ ಇದ್ಯಾ ಅಂತ ಅರುಣ್ ಹೇಳ್ಬೇಕಾದ್ರೆ, ಹೌದು, ನಿಮ್ಮಂತ ಕ್ರಿಮಿನಲ್ಗಳಿಗೆ ನಾವು ಕಿಲಾಡಿಯಾಗೇ ಇರ್ಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ, ವಿಡಿಯೋ ನೋಡ್ದೆ, ಆ ಹೆಂಗ್ಸ್ ಬಂದು ಚೈನ್ ಎಲ್ಲ ಕೊಟ್ಬಿಟ್ಟಿದಾಳೆ ಅಂತ
ಅರುಣ್ ಹೇಳ್ಬೇಕಾದ್ರೆ ಓಹೋ ಆ ವಿಡಿಯೋ ತಮಗೂ ತಲುಪ್ತು. ಆ ನಮ್ಮ ಮೈಕು ಅದೇ ನನ್ ತಮ್ಮನ್ ಹೆಂಡ್ತಿ ಅವಳೇ ವಿಡಿಯೋ ಮಾಡಿದ್ದು. ಪರವಾಗಿಲ್ಲ, ನಮ್ ಮೋಟ್ ಮಿಠಾಯಿ ಸಖತ್ತಾಗಿ ವೈರಲ್ ಮಾಡಿದೆ. ಆದ್ರೆ ಬೇರೆಯವರು ನನ್ನನ್ನ ಹೊಗಳ್ಬೇಕಾದ್ರೆ ನಿನ್ಗಂಗೆ ಕೊತ ಕೊತ ಅಂತ ಕುದೀತಾ ಇರ್ಬೇಕಲ್ವ ಹೊಟ್ಟೆಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಆ ಹೆಂಗ್ಸನ್ನ ಕಾಪಾಡಿದ್ದು ನಾವಿಬ್ರು. ಆದ್ರೆ ನನ್ ಹೆಸರು ಆಚೆ ಗೊತ್ತಾಗ್ಬಾರ್ದು ಅಂತ ನೀನ್ ಬೇಕು ಅಂತಾನೆ ಈ ವಿಡಿಯೋದಲ್ಲಿ ನನ್ ಹೆಸರು ಹೇಳಿಲ್ಲ ಅಲ್ವಾ ಅಂತ ಅರುಣ್ ಕೇಳ್ಬೇಕಾದ್ರೆ, ಸರಿ ಹೋಯ್ತು ಪೊಲೀಸ್ ಅಂತ್ಯ, ಇಷ್ಟೇನ ನಿಮ್ಗೆ ಯೋಚನೆ ಬಂದಿರೋದು? ಆಯ್ತಪ್ಪ, ವಿಡಿಯೋನ ರೆಕಾರ್ಡ್ ಮಾಡಿ ನಾನೇ ಆಚೆಗ್ ಬಿಟ್ಟಿದ್ದು ಸರಿ, ಆದ್ರೆ ಆ ಹೆಂಗ್ಸನ್ನ ಮನೆಗ್ ಕರ್ಸಿ ಚೈನ್ ಎಲ್ಲ ನಾನೇ ಇಸ್ಕೊಂಡ, ಅದು ತಾನಾಗೆ ನಡೆದಿದ್ದು. ಯಾಕಂದ್ರೆ ಅದೇ ಸತ್ಯ. ಹೇಳ್ತಿದ್ದಲ್ಲಪ್ಪ ಏನೋ ಪವರು ಅಂತ, ಈಗ ಗೊತ್ತಾಯ್ತಾ ಯಾವ್ದು ಪವರು ಅಂತ? ಒಂದ್ ಮಾತ್ ಹೇಳ್ತೀನಿ, ಅರ್ಥ ಮಾಡ್ಕೊ. ಓದಿರೋ ಓದು, ಮಾಡ್ತಿರೋ ಕೆಲ್ಸ ಇದೆಲ್ಲ ಪವರ್ ಅಲ್ಲಪ್ಪ. ಜೀವನದಲ್ಲಿ ಸತ್ಯ ಅನ್ನೋದೇ ನಿಜವಾಗಿರೋ ಪವರು. ನನ್ನ ಹತ್ರ ಸತ್ಯ, ನಿಯತ್ತು ಎಲ್ಲ ಇದೆ. ಹೌದು, ತಾವೇನು ಈ ಕಡೆಗೆ ಅಂತ ಸೂರ್ಯ ಕೇಳ್ದಾಗ, ಏಕೆ ಈ ದೇವಸ್ಥಾನ ಏನಾದ್ರು ನಿನ್ ಹೆಸರು ಬರ್ಸ್ಕೊಂಡಿದ್ಯಾ ಅಂತ ಅರುಣ್ ಕೇಳ್ತಾನೆ. ಅದ್ ಸರಿನೇ, ಯಾರ್ ಬೇಕಾದ್ರೂ ಬರ್ಬೋದು. ದೇವ್ರನ್ನ ನೋಡಕ್ ಬಂದ್ರೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವ್ರೇ ನನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ಕೊಂಡು ಕೈ ಮುಕ್ಕೊಂಡ್ ಹಂಗೆ ಹೊರಟೋಗ್ಬಿಡು. ಅದನ್ ಬಿಟ್ಟು ನಮ್ಮನೆ ಹುಡ್ಗಿನ್ ಏನಾದ್ರೂ ನೋಡಕ್ ಬಂದಿದ್ರೆ ಹಿಂಗೆ ತಿರುಗಿ ವಾಪಸ್ ಹೊರಟೋಗು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ನೀನ್ ಹೇಳ್ಬೇಕಾಗಿಲ್ಲ ಅಂತ ಅರುಣ್ ಹೇಳ್ಬೇಕಾದ್ರೆ, ಅಲ್ಲ ನಮ್ಮನೆ ಹೆಣ್ಮಗಳನ್ನ ನೋಡ್ಬಾರ್ದು ಅಂತ ನಾನೇ ತಾನೇ ಹೇಳ್ಬೇಕು? ನೀನ್ ಪೊಲೀಸ್ ಪವರ್ ಎಲ್ಲ ಇಲ್ಲಿ ನಡೆಯೋದಿಲ್ಲ. ನಾನ್ ಹೇಳಿದ್ದನ್ನ ಕೇಳಿಸ್ಕೊಂಡು ನನ್ ಮಾತನ್ನ ಮೀರಿ ನೀನೇನಾದ್ರೂ ಅವಳನ್ನ ನೋಡಕ್ ಹೋದ್ರೆ ಇಲ್ಲೇ ಇದೇ ಜಾಗದಲ್ಲೇ ಎಲ್ರ ಮುಂದೆನೂ ನಿನಗೆ ಅವಮಾನ ಆಗ್ಬೇಕು, ಆ ರೀತಿ ಮಾಡ್ಬಿಡ್ತೀನಿ ಅಂತ ಸೂರ್ಯ ಅರುಣ್ಗೆ ವಾರ್ನಿಂಗ್ ಕೊಡ್ತಾನೆ. ಆಗ ಅರುಣ್ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಸೂರ್ಯ ಅರುಣ ಹೋಗ್ತಾ ಇರೋದನ್ನೇ ನೋಡ್ಕೊಂಡು ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಕಸ್ತೂರಿ ಅವ್ರ ಮನೆಗ್ ಬಂದು ಮನೆಯಲ್ಲಿ ನಡೀತಿರೋ ವಿಷಯನೆಲ್ಲ ಅವ್ರ ಹತ್ರ ಹೇಳ್ತಾಳೆ. ಯಾಕೆ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ? ಅವಳು ಯಾವಾಗ್ಲೂ ನಾನ್ ಮಾತಾಡಿದ್ದೆ ಮಾತು, ನಂದೇ ಕಾನೂನು ಅಂತ ನಡ್ಕೋತಾಳೆ. ಸ್ವಲ್ಪ ಅಹಂಕಾರ ಇದ್ರೂ ಇರ್ಬೋದು, ಆದ್ರೆ ನಿನ್ ವಿಷಯದಲ್ಲಿ ಈ ಶಾಂತಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆಂಟಿ. ನಾನು ತುಂಬಾ ಸಲ ಅವರನ್ನ ಸಾರಿ ಕೇಳ್ದೆ, ಆದ್ರೆ ಅವರು ಮನೋಜನ್ನ ನನ್ನನ್ನ ಬೇರೆ ಬೇರೆ ಮಾಡೋದಿಕ್ಕೆ ನೋಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಅವಳು ನಿನ್ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ಲು. ನಿನ್ ಕಡೆಯಿಂದ ತುಂಬಾ ಹಣಕಾಸಿನ ಸಹಾಯ ಆಗುತ್ತೆ ಅಂತಾನು ಅನ್ಕೊಂಡಿದ್ಲು. ಆದ್ರೆ ಅದೆಲ್ಲ ಉಲ್ಟಾ ಆಗೋಯ್ತಲ್ಲ. ಈಗ ಪ್ರೀತಿ ಎಲ್ಲ ಹೋಗಿ ದ್ವೇಷಕ್ಕೆ ಬದ್ಲಾಗಿದೆ ಅಷ್ಟೇನೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಆಂಟಿ ನೀವು ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ರೋಹಿಣಿ ಹೇಳಿದಾಗ, ನೀನೇನು ಚಿಂತೆ ಮಾಡ್ಬೇಡಮ್ಮ, ಅದಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ನ ನಾನ್ ಮಾಡೇ ಮಾಡ್ತೀನಿ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಚ್ಚಲಿ ನಮ್ಮ ಮನೋಜ ನಿನ್ಗೆ ಸಪೋರ್ಟ್ ಆಗಿರ್ತಾನ ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ಆಂಟಿ ನಾನ್ ಇದ್ರ ಬಗ್ಗೆ ಮನೋಜ್ ಅವ್ರ ಹತ್ರ ಮಾತಾಡಿದೀನಿ, ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿ ಆಯ್ತಮ್ಮ, ನಾನು ಸ್ವಾಮೀಜಿಗಳ ಹತ್ರ ಮಾತಾಡ್ತೀನಿ, ಅವರು ನನ್ಗೆ ತುಂಬಾ ಗೊತ್ತಿರೋರು, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಮ್ಮ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಇರು, ಈ ವಿಷಯನ ನಾನು ಶಾಂತಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಕಸ್ತೂರಿ ಅವರು ಶಾಂತಿಗೆ ಕಾಲ್ ಮಾಡೋದಕ್ ಹೋಗ್ತಾರೆ. ಆಂಟಿ ನಾನ್ ಇಲ್ಲಿರೋದು ಅವ್ರಿಗೆ ಗೊತ್ತಾಗದ್ ಬೇಡ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಬಿಡಮ್ಮ, ನನಗ್ ಗೊತ್ತು ಅಂತ ಹೇಳಿ ಕಸ್ತೂರಿ ಅವರು ಶಾಂತಿಗೆ ಕಾಲ್ ಮಾಡ್ತಾರೆ. ಏನೇ, ಯಾಕೆ ಫೋನ್ ಮಾಡ್ದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಲೇ ಶಾಂತಿ, ಸ್ವಾಮೀಜಿಗಳು ಕಾಲ್ ಮಾಡಿದ್ರು ಕಣೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಹೌದಾ ಏನಂತೆ, ಏನ್ ಹೇಳಿದ್ರು ಅಂತ ಶಾಂತಿ ಕೇಳ್ತಾಳೆ. ನಿನ್ನನ್ನು ಮನೋಜನ್ನು ಕರ್ಕೊಂಡ್ ಬಾ ಅಂತ ಹೇಳಿದ್ರು ಕಣೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಯಾಕಂತೆ ಅಂತ ಶಾಂತಿ ಕೇಳ್ತಾಳೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ ಕಣೆ, ಬಾರೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಅಲ್ಲ ಕಣೆ ಯಾಕೆ ಏನು ಅಂತ ಗೊತ್ತಾಗ್ದೆ ಹೆಂಗೆ ಬರೋದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಲ್ಲ ಕಣೆ ಕಾರಣ ಇಲ್ಲದೆ ಅವರು ಬರೋದಕ್ಕೆ ಹೇಳೋದಿಲ್ಲ ಕಣೆ, ಆಲ್ರೆಡಿ ಅವ್ರು ಕೊಟ್ಟಿರೋ ತಾಯ್ತನ ಕಟ್ಟಿದ್ಯಾ, ಅವ್ರ ಬಗ್ಗೆ ನಿನಗ್ ಗೊತ್ತಿಲ್ವೇನೆ, ಅದಕ್ಕೆ ಹೇಳ್ತಾ ಇದೀನಿ ಕೇಳು. ಅವ್ರು ಕರ್ದು ನೀನ್ ಹೋಗಿಲ್ಲ ಅಂದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಏನೇ ಮಾಡ್ತೀಯಾ ಅಂತ ಶಾಂತಿಗೆ ಕಸ್ತೂರಿ ಅವರು ಹೆದರ್ಸ್ತಾರೆ. ಅಯ್ಯೋ ಬೇಡ ಕಣೆ, ನೀನ್ ಹೇಳ್ತಿದ್ಯ ಅಂದ್ಮೇಲೆ ನಾ ಬರ್ತೀನಿ ಅಂತ ಶಾಂತಿ ಒಪ್ಕೋತಾಳೆ. ಹಾ ಆಯ್ತು ಕಣೆ ಶಾಂತಿ ಬಾ, ಆಮೇಲೆ ಬರ್ಬೇಕಾದ್ರೆ ಹಣೆ ತುಂಬಾ ವಿಭೂತಿ ಬಳ್ಕೊಂಡು ಹಸಿರು ಕಲರ್ ಸೀರೆನ ಉಟ್ಕೊಂಡ್ ಬರ್ಬೇಕು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಹಾ ಹಸಿರು ಕಲರ್ ಸೀರೆ ಯಾಕೆ ಅಂತ ಶಾಂತಿ ಕೇಳ್ತಾಳೆ. ಏ ಸ್ವಾಮೀಜಿಗಳು ಹಾಗೆ ಕಣೆ ಹೇಳಿದ್ದು, ಹಾ ಹಾಗೆ ಬರ್ತಾ ಮನೋಜನ್ನು ಕರ್ಕೊಂಡ್ ಬರೋದ್ ಮರಿಬೇಡ ಅಂತ ಹೇಳಿ
ಕಸ್ತೂರಿ ಅವರು ಕಾಲ್ನ ಕಟ್ ಮಾಡ್ತಾರೆ. ಏಂತಕ್ಕೆ ಸ್ವಾಮೀಜಿ ಅವ್ರು ಕರಿತಾ ಇರ್ಬೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜ್ ಅಲ್ಲಿಗ್ ಬರ್ತಾನೆ. ಅಮ್ಮ, ನನ್ ಕಾಫಿ ಕುಡಿಬೇಕು ಅನ್ನಿಸಿದೆ, ಈ ಮೀನಾ ಬೇರೆ ಇಲ್ಲ, ಅಮ್ಮ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ ಅಂತ ಮನೋಜ ಕೇಳ್ಬೇಕಾದ್ರೆ, ಏ ಕಾಫಿ ಗಿಫಿ ಎಲ್ಲ ಆಮೇಲೆ ಇರ್ಲಿ ಕಣೋ, ಮೊದ್ಲು ಹೋಗಿ ನೀನ್ ರೆಡಿ ಆಗ್ಬಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಎಲ್ಗಮ್ಮ ಯಾಕಮ್ಮ ಅಂತ ಮನೋಜ ಕೇಳ್ತಿರ್ತಾನೆ. ಸ್ವಾಮೀಜಿಗಳನ್ನ ನೋಡೋದಕ್ ಹೋಗ್ಬೇಕು, ಎಲ್ಲ ನಿನ್ ಒಳ್ಳೇದಕ್ಕೆ ಕಣೋ, ನೀನ್ ಏನು ಎತ್ತ ಅಂತ ಕೇಳ್ದೆ, ಬೇಗ ಹೋಗಿ ರೆಡಿ ಆಗಿ ಬರೋಗಕ್ಕಂದ ಅಂತ ಹೇಳಿ ಶಾಂತಿ ಮನೋಜನ್ನ ರೆಡಿ ಆಗೋದಕ್ಕೆ ಕಳಿಸ್ತಾಳೆ. ಹಾಗೆ ಕಸ್ತೂರಿ ಹೇಳ್ದಂಗೆ ಶಾಂತಿ ಹಸಿರು ಸೀರೆನ ಉಟ್ಕೊಂಡು ಮನೋಜನ್ಗೂ ಹಣೆ ತುಂಬಾ ವಿಭೂತಿ ಇಟ್ಟು ಅವಳು ವಿಭೂತಿ ಬಳ್ಕೊಳ್ತಾ ಇರ್ತಾಳೆ. ಇದನ್ನ ಮೀನಾ ನೋಡ್ತಿರ್ತಾಳೆ. ಏನಾಗಿದೆ ಇವರಿಗೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಮೀನಾ ಆಶ್ಚರ್ಯದಿಂದ ಇವ್ರನ್ನೇ ನೋಡ್ತಿರ್ತಾಳೆ. ಈ ಟೈಮಲ್ಲಿ ಇವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶಾಂತಿ ಮತ್ತೆ ಮನೋಜ ಇಬ್ರು ಆಚೆ ಹೋಗ್ತಾರೆ. ಅದೇ ಟೈಮ್ಗೆ ಕನಕ ಮೀನಂಗೆ ಕಾಲ್ ಮಾಡಿ ಅರುಣ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಯಾಕಂತೆ ನಿಮ್ ಭಾವ ಇದಕ್ಕೆಲ್ಲ ಒಪ್ಕೊಳಲ್ಲ ಅಂತ ಹೇಳಿದ್ರಲ್ಲ, ಮತ್ತೇನಂತೆ ಅಂತ ಮೀನಾ ಕೇಳ್ತಾಳೆ. ಗೊತ್ತಿಲ್ಲಕ್ಕ, ಇದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ಕರ್ದಿದ್ದಾರೆ, ನಾನ್ ನಿನ್ಗೆ ಲೊಕೇಶನ್ ಕಳಿಸ್ತೀನಿ, ನೀನ್ ಬೇಗ ಬಂದ್ಬಿಡು ಅಂತ ಕನಕ ಹೇಳ್ತಾಳೆ. ಏ ಕನಕ, ನಿಮ್ ಭಾವಗ್ ಏನಾದ್ರೂ ಗೊತ್ತಾಯ್ತು ಅಂತ ಅಂದ್ರೆ ಕಿರ್ಚಾಡ್ಬಿಡ್ತಾರ ಕಣೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ ಅವ್ರ ಹತ್ರ ಹೇಳ್ಬೇಡ ಕಣೆ ಅಂತ ಕನಕ ಹೇಳ್ಬೇಕಾದ್ರೆ, ಅವ್ರಿಗೆ ಹೇಳ್ದೆ ಬರೋದೇ ನನ್ನಿಂದ ಸಾಧ್ಯ ಇಲ್ಲ ಕಣೆ, ನಂಗೆ ಅವ್ರ ಹತ್ರ ವಿಷಯ ಮುಚ್ಚಿಡೋದಿಕ್ಕೆ ಇಷ್ಟ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನನ್ಗೆ ಅರ್ಥ ಆಗತ್ತೆ ಅಕ್ಕ, ಆದ್ರೆ ಅವ್ರೇನೋ ತುಂಬಾ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು ಅಂತ ಕರೀತಾ ಇದಾರೆ, ಪ್ಲೀಸ್ ಅಕ್ಕ ಬಾ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಬರ್ತೀನಿ ಅಂತ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಕಸ್ತೂರಿ ಮತ್ತೆ ರೋಹಿಣಿ ಇಬ್ರು ಮಾತಾಡ್ಕೊಂಡು ಶಾಂತಿ ಮತ್ತೆ ಮನೋಜ ಇಬ್ರು ಹೋಗಿ ಅಲ್ಲಿ ತಲುಪೋಷ್ಟ್ರಲ್ಲಿ ನಾವಿಬ್ರು ಹೊರಡೋಣ ನಡಿ ಅಂತ ಹೇಳಿ ಅವರು ಹೊರಡೋದಿಕ್ಕೆ ರೆಡಿ ಆಗ್ತಿರ್ತಾರೆ. ಈ ಕಡೆ ಕನಕ ಮತ್ತೆ ಮೀನಾ ಅರುಣ್ ಹೇಳಿರೋ ಜಾಗಕ್ಕೆ ಹೋಗೋ ಅಷ್ಟ್ರಲ್ಲಿ ಅರುಣ್ ಅಲ್ಲಿ ಬಂದು ತಲುಪಿರ್ತಾನೆ. ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಬನ್ನಿ ಕುತ್ಕೊಳ್ಳಿ, ಏನ್ ತಿಂಡಿ ತಿಂತೀರಾ, ಏನ್ ಆರ್ಡರ್ ಮಾಡ್ಲಿ ಅಂತ ಅರುಣ್ ಕೇಳ್ಬೇಕಾದ್ರೆ, ಅದೆಲ್ಲ ಏನು ಬೇಡ, ನೀವೇಂತ ಕರ್ದಿದ್ದೀರಾ ಅದ್ರ ಬಗ್ಗೆ ಹೇಳಿ ಅಂತ ಮೀನಾ ಕೇಳ್ತಾಳೆ. ನೋಡಿ, ನಾನು ಆ ಕಳ್ಳನ್ನ ಹಿಡ್ದಿರೋ ವಿಷಯದಲ್ಲಿ ನಾನು ನಿಮ್ ಯಜಮಾನ್ರ ಹೆಸರನ್ನು ಹೇಳ್ಬೇಕಾಗಿತ್ತು, ಆದ್ರೆ ನಾನ್ ಹೇಳಿಲ್ಲ, ಅದು ನನ್ ತಪ್ಪೆ. ಆದ್ರೆ ಅದು ಅಷ್ಟೊಂದ್ ದೊಡ್ಡ ತಪ್ಪಲ್ಲ ಅಂತ ನನ್ಗೆ ಅವಾಗ ಅನ್ನಿಸ್ಲಿಲ್ಲ, ಅದಕ್ಕೆ ನಾನೇನು ಹೇಳಿಲ್ಲ. ಆದ್ರೆ ನನಗೆ ಇವಾಗ ಅರ್ಥ ಆಗ್ತಿದೆ ಅದು ನಾನ್ ಮಾಡಿರೋ ದೊಡ್ಡ ತಪ್ಪು ಅಂತ. ಏನೋ ಅವಾಗ ಕೋಪದಲ್ಲಿ ಅಂತ ಅರುಣ್ ಹೇಳ್ಬೇಕಾದ್ರೆ, ನೀವ್ ಮಾಡಿರೋ ಈ ಕೆಲ್ಸ ಅವ್ರಿಗಿರೋ ಕೋಪನ ಇನ್ನೂ ಜಾಸ್ತಿ ಮಾಡ್ಬಿಡ್ತು ಅಂತ ಮೀನಾ ಹೇಳ್ತಾಳೆ. ನೋಡಿ, ಅರ್ಥ ಆಗ್ತಿದೆ, ಅದು ನನ್ ತಪ್ಪೆ, ಆದ್ರೆ ಇವಾಗ ಅದ್ರ ಬಗ್ಗೆ ಮಾತಾಡಿ ಏನೂ ಆಗೋದಿಲ್ಲ ಅಲ್ವಾ. ಈಗಿರೋ ಸಮಸ್ಯೆಗೆ ಏನಿದೆ ಅದ್ರ ಬಗ್ಗೆ ಪರಿಹಾರ ನೋಡ್ಬೇಕಲ್ವಾ. ನಮ್ಮಮ್ಮ ನನ್ಗೆ ಬೇರೆ ಕಡೆ ಹುಡ್ಗಿನ ಹುಡುಕ್ತಾ ಇದಾರೆ ಅಂತ ಅರುಣ್ ಹೇಳಿದಾಗ, ಈ ವಿಷಯನ ಕೇಳಿ ಕನಕ ಅಳೋದಿಕ್ಕೆ ಶುರು ಮಾಡ್ತಾಳೆ. ಮೀನಾ ಅವಳಿಗೆ ಸಮಾಧಾನ ಮಾಡ್ತಿರ್ತಾಳೆ. ಆದ್ರೆ ನನ್ಗೆ ಕನಕನ್ ಬಿಟ್ಟು ಬೇರೆ ಯಾರನ್ನೂ ನನ್ ಹೆಂಡತಿ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಮ್ಮ ಅಮ್ಮಂಗೂ ಅಷ್ಟೇ ಕನಕನ್ನೇ ಸೊಸೆಯಾಗಿ ಪಡ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಈಗ ನಡೀತಾ ಇರೋದನ್ನೆಲ್ಲ ನೋಡಿ ಅವ್ರಿಗೆ ಆ ನಂಬಿಕೆನೂ ಹೊರಟೋಗಿದೆ. ಆ ಕಳ್ಳನ್ ವಿಷಯದಲ್ಲಿ ನಿಮ್ ಗಂಡನ್ ಹೆಸರು ಹೇಳಿಲ್ಲ ಅನ್ನೋದು ನಮ್ಮ ಅಮ್ಮನ್ಗೂನು ಚಿಂತೆ ಆಯ್ತು. ಒಂದ್ ವೇಳೆ ನೀನು ಅವ್ರ ಹೆಸರು ಹೇಳಿದಿದ್ರೆ ನಿನ್ ಸಮಸ್ಯೆ ಕಡಿಮೆ ಆಗ್ತಿತ್ತು ಅಂತ ಅವರು ನನ್ಗೆ ಬೈದ್ರು. ಇದಕ್ಕೂ ಮೇಲೆ ನಿಮ್ಮಿಬ್ರ ಸಂಬಂಧ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನ್ಗಿಲ್ಲ, ಕನಕನ ಮರ್ತ್ಬಿಡು, ನಾನ್ ಹಿಂಗೆ ಹುಡ್ಗಿನ ಹುಡುಕ್ತೀನಿ ಅಂತ ಹೇಳ್ತಿದಾರೆ ಅವರು. ನಮ್ಮ ಅಮ್ಮಂಗೆ ನಾನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅರುಣ್ ಹೇಳ್ಬೇಕಾದ್ರೆ, ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೊನೆವರೆಗೂ ನಾನ್ ಹೀಗೆ ಎದ್ಬಿಡ್ತೀನಿ, ನನ್ಗೆ ಮದ್ವೆನೇ ಬೇಡ ಅಂತ ಕನಕ ಹೇಳ್ತಿದ್ದಾಳೆ. ಮದ್ವೆಗ್ ಮುಂಚೆನೆ ಕನಕ ನಿಮ್ ಮೇಲೆ ಇಷ್ಟೊಂದ್ ಪ್ರೀತಿ ಇಟ್ಟಿದ್ದಾಳೆ, ಆದ್ರೆ ನಾನು ಮದ್ವೆ ಮಾಡ್ಕೊಂಡು ನನ್ ಗಂಡನ್ ಜೊತೆ ಜೀವನ ಮಾಡ್ತಿದೀನಿ, ನನ್ನನ್ನ ಅವರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ, ಅವ್ರ ಇಷ್ಟಕ್ ವಿರುದ್ಧವಾಗಿ ಹೋಗಿ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿನಿ ನಾನಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ನಾನೊಂದು ನಿರ್ಧಾರ ಮಾಡಿದೀನಿ ಅಂತ ಅರುಣ್ ಹೇಳ್ತಾನೆ. ಏನದು ಅಂತ ಮೀನಾ ಕೇಳಿದಾಗ, ಇದು ಸ್ವಲ್ಪ ಬೋಲ್ಡ್ ಆಗಿರೋ ನಿರ್ಧಾರನೇ, ಆದ್ರೆ ಈ ಒಂದು ಸಮಯದಲ್ಲಿ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅರುಣ್ ಹೇಳ್ತಾನೆ. ಏನ್ ಹೇಳ್ತಿದ್ದೀರಾ ನೀವು, ಸರಿಯಾಗಿ ಹೇಳಿ ಅಂತ ಮೀನಾ ಕೇಳ್ಬೇಕಾದ್ರೆ, ನಾನು ಕನಕನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅರುಣ್ ಹೇಳ್ದಾಗ, ಅದನ್ನ ಕೇಳಿ ಮೀನಾ ಮತ್ತೆ ಕನಕ ಇಬ್ರಿಗೂ ಶಾಕ್ ಆಗತ್ತೆ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಿ, ನಾನ್ ಏನ್ ಹೇಳ್ತಾ ಇದೀನಿ ಅದ್ ನನ್ಗೆ ಚೆನ್ನಾಗ್ ಅರ್ಥ ಆಗ್ತಿದೆ, ಇದಕ್ಕೆ ನೀವೇ ನನ್ಗೆ ಸಹಾಯ ಮಾಡ್ಬೇಕು. ಕನಕನ್ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಅನ್ಸ್ತಿದೆ ಅಲ್ವಾ, ಅದಕ್ಕೋಸ್ಕರನಾದ್ರೂ ನೀವ್ ನಮ್ಗೆ ಹೆಲ್ಪ್ ಮಾಡ್ಲೇಬೇಕು, ಪ್ಲೀಸ್ ಅಂತ ಅರುಣ್ ಕೇಳ್ಕೊತಾನೆ. ಅಲ್ಲ, ನೀವ್ ಇಷ್ಟೊಂದ್ ಈಸಿಯಾಗಿ ಹೇಳ್ತಿದಿರಲ್ಲ ಇಷ್ಟು ದೊಡ್ಡ ನಿರ್ಧಾರನ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಿ, ನನ್ಗೆ ಅರ್ಥ ಆಗ್ತಿದೆ,
ಇದು ದೊಡ್ಡ ನಿರ್ಧಾರನೇ. ಆದ್ರೆ ಕನಕ ನನ್ನ ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ಇದನ್ ಬಿಟ್ರೆ ನನ್ಗೆ ಬೇರೆ ದಾರಿ ಇಲ್ಲ. ನಿಮ್ ಗಂಡ ಕನಕನ್ಗೆ ಹುಡುಗನ್ ಹುಡುಕ್ತಾ ಇದಾರೆ. ನಮ್ಮಮ್ಮ ನನ್ಗೆ ಹುಡುಗಿನ ಹುಡುಕ್ತಾ ಇದಾರೆ. ಇದನ್ನ ಹೀಗೆ ಬಿಟ್ರೆ ಇಬ್ರು ಜೀವನದಲ್ಲಿ ಸುಖವಾಗಿರೋದಿಲ್ಲ. ಇಬ್ರು ಒದ್ದಾಡ್ಬೇಕಾಗತ್ತೆ. ಅದಕ್ಕೆ ನಮ್ ಲೈಫ್ನ ನಾವೇ ನೋಡ್ಕೋಬೇಕಲ್ವಾ? ಅದಕ್ಕಿರೋದು ಇದೊಂದೇ ದಾರಿ. ಅದು ನೀವ್ ಮನ್ಸ್ ಮಾಡಿದ್ರೆ ಮಾತ್ರ ನಡೆಯುತ್ತೆ. ಯೋಚನೆ ಮಾಡಿ ಅಂತ ಅರುಣ್ ಹೇಳ್ಬೇಕಾದ್ರೆ ಮೀನಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.